ನನಗೆ ಬೆನ್ನೆಲುಬಾಗಿ ನಿಂತಂಥ ಅರುಣ್ ಸರ್ ಆಗ್ಬೋದು, ನಮ್ಮ ಮಂಜುನಾಥ್ ಸರ್ ಆಗ್ಬೋದು, ನಮ್ಮ ಸುರೇಶ್ ಸರ್ ಆಗ್ಬೋದು, ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ದು ಏನಾದರೂ ತಪ್ಪುಗಳು ಏನಾದರೂ ಇದ್ದರೆ ತಿದ್ದಿ ಹೇಳಿದ್ದಾರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಈ ಸಿನಿಮಾಗೆ ಹೊಸಬ ಇಂಡಸ್ಟ್ರಿಗೆ. ಥ್ಯಾಂಕ್ ಯು. ಬಿಟ್ಟು ಕುಡ್ಕುಲ್ ಪಾತ್ರ ಮಾಡಿದ್ದೀವಿ. ಅಂದರೆ ಇದಕ್ಕೆ ಮೊದಲು ನಾವು 15 ವರ್ಷದಿಂದ ಫಿಲಮ್ ಇಂಡಸ್ಟ್ರಿಯಲ್ಲಿ ಮಾಡ್ತಾ ಇದ್ವಿ. ಆದರೆ ಏನಂದರೆ ಜೂನಿಯರ್ ಆರ್ಟಿಸ್ಟು, ಗ್ಯಾಂಗ್ ಆರ್ಟಿಸ್ಟಾಗೆ ಮಾಡ್ತಾ ಇದ್ದಿದ್ದು. ಯಾರೂ ನಮ್ಗೆ ಅವಕಾಶ ಕೊಟ್ಟಿಲ್ಲ. ನಮ್ಗೆ ಅವಕಾಶ ಕೊಟ್ಟಂಥ ದೇವರಂಥ ಮನುಷ್ಯರು ನಮ್ಮ ಮಂಜನ್ ಅವರು. ಅವ್ರ ದೇವರು ಆಯುರಾರೋಗ್ಯ, ಅಷ್ಟೈಶ್ವರ್ಯ, ಆಯುರಾರೋಗ್ಯ ಕೊಟ್ಟು ಸುಖವಾಗಿ ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇದ್ವಿ. ಹಾಗೆ ನಮ್ಮ ಮೀಡಿಯಾದವ್ರಿಗೆ, ಸರ್ಗ ಅವ್ರಿಗೆ ಎಲ್ಲರಿಗೂ ಹ್ಯಾಪಿ ದೀಪಾವಳಿ, ಒಳ್ಳೇದಾಗಲಿ. ಮುಂದೆ ನಾವು ಹೊಸ ಪ್ರತಿಭೆ, ನಮ್ಗೆ ಗೊತ್ತಾಗಲ್ಲ ಸರ್ ನಮ್ಗೆ ಮಾತಾಡೋದಕ್ಕೆ. ನಮ್ಮಿಂದ ನಾವು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಬೇಡಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸೊ ಈ ಒಂದು ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ, ಈ ಒಂದು ನನ್ನ ಜರ್ನಿಯಲ್ಲಿ ಈ ಮೂವಿ ನನಗೆ ಮೊದಲನೇ ಮೂವಿ ಅಂತ ಹೇಳ್ಬೋದು. ನಿಜಕ್ಕೂ ಮಂಜು ಸರ್ ನನ್ನ ನಂಬಿ ಈ ಒಂದು ಮೂವಿಯಲ್ಲಿ ನನ್ನ ಪಾತ್ರ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಂಡ್ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಟೀಮ್ ಆಗಲಿ ಆ್ಯಂಡ್ ಈ ಮೂವಿಯಲ್ಲಿ ತುಂಬ ಇಷ್ಟಪಟ್ಟು, ತುಂಬ ಕಷ್ಟಪಟ್ಟು ಈ ಒಂದು ಸಿನಿಮಾನ ಮಾಡಿರೋವಂಥದ್ದು. ಆ್ಯಕ್ಚುಲಿ ನಾವು ಮಾಡೋ ಟೈಮಲ್ಲಿ ಅಟ್ ಪ್ರೆಸೆಂಟ್ ಆ ಟೈಮಲ್ಲಿ ಲಾಕ್ಡೌನ್ ನಡೀತಾ ಇತ್ತು. ಸೊ ಎಲ್ಲರೂ ಲೈಕ್ ಹೇಗೆ ಅಂದರೆ ಯಾರು ಏನು ಈಗೋ ಆ್ಯಟಿಟ್ಯೂಡ್ ಏನು ತೋರಿಸ್ದೆ, ಎಲ್ಲರೂ ನಮ್ಮವರು ಅಂತ. ಇವನ್ ನಾವು ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ರು, ಸೊ ಮೂವಿಯಲ್ಲಿ ಏನೇ ವರ್ಕ್ ಇದ್ರೂ ನಮ್ಮದು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸೊ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಸೊ ಫೈನಲಿ ರಿಲೀಸ್ ಆಗ್ತಾ ಇದೆ. ಸೊ ಖುಷಿ ಆಗ್ತಾ ಇದೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಾನು ನಾಯಕಿ ನಟಿಯಾಗಿ ಅಭಿನಯಿಸಿದ್ದೀನಿ. ಒಂದು ಹಳ್ಳಿ ಹುಡುಗಿಯಾಗಿ ಒಂದು ಮುಗ್ಧತೆಯನ್ನು ನೋಡ್ಬೋದು. ಒಂದು ಫ್ಯಾಮಿಲಿ ಹುಡುಗಿಯಾಗಿ ಸೊ ಎಲ್ಲ ಫ್ಯಾಮಿಲಿನ ಹೇಗೆ ನಿಭಾಯಿಸ್ತೀನಿ ಅನ್ನೋದು ಈ ಒಂದು ಸಿನಿಮಾದಲ್ಲಿ ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲ, ಆ್ಯಕ್ಚುಲಿ ನನಗೆ ಪ್ರೊಫೈಲ್, ನಾನು ಹಂಗೆ ಆರ್ಟಿಸ್ಟ್ ಆಗಿ ಪ್ರೊಫೈಲನ್ನು ನಾನು ಆ್ಯಕ್ಚುಲಿ ಶೇರ್ ಮಾಡ್ತಾ ಇದ್ದೆ. ಸೊ ಆ ಪ್ರೊಫೈಲ್ ಮೂಲಕ ನನಗೆ ಅವರು ಕಾಂಟ್ಯಾಕ್ಟ್ ಆಗಿತ್ತು. ಈ ತ್ರಿಬಲ್ ಡಿ ಚಿತ್ರದಲ್ಲಿ ನಾನು ನಾಯಕನ ತಂದೆ ಪಾತ್ರ ಮಾಡಿದ್ದೀನಿ. ಒಂದು ಮುಗ್ಧತೆಯಿಂದ ಕೂಡಿದಂಥ ಒಂದು ಕುಟುಂಬ ಅಲ್ಲಿ, ಅಂದರೆ ದಿನಗೂಲಿ ನೌಕರನ ಕೆಲಸ ನಮ್ಮದು. ಅಂದರೆ ಒಂದಿನ ಮಣ್ಣು ಹೊಡೆಯೋದು, ಒಂದಿನ ಕಟ್ಟಡ ಕಾರ್ಮಿಕ ಕೆಲಸ ಅಥವಾ ಮಣ್ಣೂರ ಕೆಲಸ, ಗಾರೆ ಕೆಲಸ ಇವೆಲ್ಲ ಮಾಡೋ ರೀತಿ. ನನಗೆ ಈ ಚಿತ್ರದ ಬಗ್ಗೆ ಅಷ್ಟು ಗೊತ್ತಿಲ್ಲ. ನಾನು ಪಾತ್ರ ಮಾತ್ರ ಎಷ್ಟು ಮಾತ್ರ ಮಾಡಿದ್ದಾರೆ. ನನಗೆ ಮೊದಲು ನಾನು ರಾಕೇಶ್ಗೆ ಥ್ಯಾಂಕ್ಸ್ ಹೇಳಬೇಕು. ರಾಕೇಶ್ ಮೂಲಕ ನನಗೆ ಮಂಜು ಅವ್ರ ಪರಿಚಯ ಆಯಿತು. ಈ ಚಿತ್ರಕ್ಕೆ ಸರ್ ಈ ಒಂದು ಒಳ್ಳೆಯ ಪಾತ್ರ, ತುಂಬ ಚೆನ್ನಾಗಿದೆ ಪಾತ್ರ ಇದು, ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ತಿಳಿಸ್ತೀನಿ. ಇಡೀ ತ್ರಿಬಲ್ ಡಿ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತೀನಿ. ಮಾಧ್ಯಮ ಮಿತ್ರರು ತಾವೆಲ್ಲ ಈ ಚಿತ್ರವನ್ನು ಜನರಿಗೆ ಹತ್ತಿರ ಸೇರಿಸೋ ಥರ ಎಲ್ಲ ನಿಮ್ಮ ಕೈಲಿದೆ. ದಯವಿಟ್ಟು ಹೆಲ್ಪ್ ಮಾಡಿ ಈ ಚಿತ್ರತಂಡಕ್ಕೆ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಎಲ್ಲ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ. ಜೊತೆಗೆ ಸ್ನೇಹಿತ ವರ್ಗದವರು ಬಂದಿದ್ದೀರಾ. ಸುಮಾರು ಸಿನಿಮಾಗಳು ಈಗ ಆಲ್ರೆಡಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೆ. ಮೇ ಬಿ ಮುಖ ಪರಿಚಯ ತುಂಬ ಜನರ ಜೊತೆಗಿದೆ, ಅಂದರೆ ನನ್ನ ಪರಿಚಯ ನಿಮಗಿಲ್ಲ ಅಷ್ಟೇ. ನಾನು ಮಂಜಣ್ಣ ಅವರು ಬಂದು ರೂಮ್ಮೇಟ್ಸ್ಗಳು. ಸಿನಿಮಾ ಪ್ಯಾಷನ್ಸ್ ಅಂದರೆ ನಮ್ಮ ರೂಮ್ ಬಂದು ಸಿನಿಮಾ ಅಡ್ಡ ಥರನೇ ಯಾವಾಗಲೂ ಕೂಡ. ಅಲ್ಲಿ ಬಂದರೆ ನಿಮಗೆ ಆಚೆ ಬರಬೇಕಾದ್ರೆ ಅಲ್ಲೇ ಒಂದು ಸಿನಿಮಾ ಆಗೋಗ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ನಾವು ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಮಂಜಣ್ಣ ಕೂಡ ತುಂಬ ಹಳೆ ಪರಿಚಯ. ಸೊ ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ತಾ ಇಲ್ಲ ಈ ಥರ ಒಂದು ಕನಸಿದೆ ಅಂತ ಮಂಜಣ್ಣ ಅವ್ರು ಹೇಳಿದಾಗ, ಸೊ ಅದನ್ನು ಡೆವಲಪ್ ಮಾಡೋಕ್ಕೆ ಏನೇನು ಪ್ರಯತ್ನಗಳು ಆಯಿತು ನಮ್ಮ ರೂಮಲ್ಲಿ ಅನ್ನೋದು ಅದೇ ದೊಡ್ಡ ಸಾಹಸಕತೆ. ಅದನ್ನೇ ಹೇಳಿದ್ನಲ್ಲ, ಆಚೆ ಬರೋಷ್ಟೊತ್ತಿಗೆ ಒಳಗಡೆ ಒಂದು ಸಿನಿಮಾ ಆಗೋಗ್ಬಿಡುತ್ತೆ. ಈ ಒಂದು ಚಿತ್ರದಲ್ಲಿ, ತ್ರಿಬಲ್ ಡಿ ಚಿತ್ರದಲ್ಲಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಜೊತೆಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ. ಒಂದು ಸಮಾಜದಲ್ಲಿ ಏನು ಕಷ್ಟ ನಡೆಯುತ್ತೆ ಅದನ್ನು ಹೀರೋ ಆಗಲಿ ಅಥವಾ ಸುತ್ತ ಇರೋ ಸಮಾಜ ಯಾವ ರೀತಿಯಾಗಿ ಫೇಸ್ ಮಾಡಬೇಕು, ಅದನ್ನು ಯಾವ ರೀತಿಯಾಗಿ ನಾವು ಎದುರಿಸಿದ್ರೆ ನಮಗೆ ಅದು ಸರಿ ಹೋಗುತ್ತೆ ಅನ್ನೋಂಥದ್ದು ಕಂಪ್ಲೀಟ್ ಒಂದು ಚಿತ್ರಕಥೆ. ಸೊ ಹಾಗಾಗಿ ಈ ಒಂದು ಚಿತ್ರನ ಕಷ್ಟಪಟ್ಟು, ಆಬ್ವಿಯಸ್ಲಿ ಆಗೇ ಆಗುತ್ತೆ, ಎಲ್ಲ ಸಿನಿಮಾಗಳು ಕಷ್ಟಪಟ್ಟೇ ಆಗೋದು. ನನ್ನ ಫ್ರೆಂಡ್ಸ್ಗೂ ಚಿತ್ರತಂಡಕ್ಕೂ ನನ್ನ ಹೃತ್ಪೂರ್ವಕ ವಂದನೆಗಳು ತಿಳಿಸ್ತಾ ಇದ್ದೀನಿ. ಇವತ್ತು ಈ ಚಿತ್ರತಂಡ ತ್ರಿಬಲ್ ಡಿ ಅನ್ನೋ ಸಿನಿಮಾ ಆಗಬೇಕು, ಈ ಒಂದು ವೇದಿಕೆ ಆಗಬೇಕು, ಸಮಾರಂಭ ನಡಿಬೇಕು ಅಂತಂದರೆ ಅದು ಮುಖ್ಯ ಕಾರಣ ಆದಂಥವ್ರನ್ನ ಬಗ್ಗೆ ಹೇಳಬೇಕು. ಮೊದಲನೇದಾಗಿ ಮಹೇಶ್ ಅಣ್ಣ ಅಂತ. ಮಹೇಶ್ ಅಣ್ಣ ನಾನು ಇವಾಗ ತುಂಬ ಗ್ರೇಟ್ ಅಂತ ಹೇಳ್ತೀನಿ. ನಮ್ಮ ಸಿನಿಮಾಗೆ ದುಡ್ಡು ಹಾಕ್ತರು ಅಂತ ಗ್ರೇಟ್ ಹೇಳ್ತಾ ಇಲ್ಲ. ಯಾಕೆಂದರೆ ನಾನು ತುಂಬ
ಸ್ಟ್ರಗಲ್ಲು ಅಂದರೆ ತುಂಬ ಲಾಸ್ ಆಗಿ ಮತ್ತೆ ಏನು ಮಾಡಬೇಕು ಅವ್ರನ್ನ ತುಂಬ ದುಡ್ಡು ಕೊಡಬೇಕಿತ್ತು ಮಹೇಶ್ ಅಣ್ಣನಿಗೆ ದುಡ್ಡು ಕೊಡಬೇಕಾದ್ರೆ ಒಂದಿನ ಫೋನ್ ಮಾಡಿದ್ರು. ಅವ್ರು ಫೋನ್ ಮಾಡಿದಾಗ ನನಗೆಲ್ಲೋ ದುಡ್ಡು ಕೇಳೋಕ್ಕೆ ಕರೀತಾ ಇದ್ದಾರೆ, ಕೂರಿಸ್ತಾರೆ ಇವತ್ತು 100% ಅಂದ್ಕೊಂಡೆ ಹೋದಾಗ ಅವ್ರು ಹೇಳಿದ್ರು, ಮಹೇಶ್ ಅಣ್ಣ ಏನು ಮಾಡ್ತಾಯಿದ್ದೀವಿ ಮಂಜು ಅಂದರು. ಇಲ್ಲಣ್ಣ ಈ ಥರ ಲಾಸ್ ಆಗ್ತದೆ ವ್ಯಾಪಾರ ಎಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಈ ಥರ ಇದ್ದೀನಿ ಅಣ್ಣ, ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದೆ. ಎಕ್ಸ್ಪೆಕ್ಟೇ ಮಾಡಿಲ್ಲ ಅವತ್ತು ಅವರು, ನೀನು ಮಾಡು ಮಂಜು, ನಾನು ಇದ್ದೀನಿ ಅಣ್ಣ, ನೀನು ದುಡ್ಡು ಕೊಡ್ಬೇಕಣ್ಣ, ಪರವಾಗಿಲ್ಲ ಸಿನಿಮಾ ಮಾಡು ಅಂತೇಳಿ ಅವತ್ತು ಅವ್ರು ಹೇಳಿದ್ರು. ಯಾಕೆಂದರೆ ಇವತ್ತು ಲಾಸ್ ಆಗಿ ಹಾಳಾಗ್ತಿರೋದ ಮೇಲೆ ಕಲ್ಲಾಗ್ತಾರೆ ಹೊರತುಕು ಮತ್ತೆ ನೀನು ಪ್ರಯತ್ನ ಮಾಡು, ನಿನ್ನ ಈ ಸಾಧನೆಗೆ ನಾನು ಹೆಗ್ಲಾಗಿರ್ತೀನಿ ಅಂತೇಳಿ ನಿಂತ್ಕೊಂಡು ಮಹೇಶ್ ಅಣ್ಣವ್ರಿಗೆ ನಾನು ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಅವ್ರಿಗೆ ಒಂದು ಚಪ್ಪಾಳೆ ಕೊಡ್ಬೇಕಂತ ನಾನು ಬಯಸ್ತಾ ಇದ್ದೀನಿ. ನಾನು ತರಕಾರಿ ವ್ಯಾಪಾರ ಮಾಡ್ತಿದ್ದೆ ಹೊಸೂರು ಕಲಾಸಪಳ್ಳಿ ಮಾರ್ಕೆಟಲ್ಲಿ. ಸರ್ ಸಿನಿಮಾಕ್ಕೆ ಬರ್ಬೇಕು ಕಾರಣ ಅಂದರೆ ಈಗ ನಾವು ಒಂದು ಕಲೆ ಅನ್ನೋದು ಇದ್ದೇ ಇರ್ತದೆ ಸರ್. ನಾವು ಸಿನಿಮಾಗಳು ನೋಡಿರೋದಾಗ್ಬೋದು, ಆಮೇಲೆ ಬರವಣಿಗೆ ನಮ್ಮಲ್ಲಿ ಇದೆ ಅಂತ ಒಂದು ಗೊತ್ತಿದ್ದು ಒಂದು ಶಾರ್ಟ್ ಫಿಲ್ಮ್ ಸೆಲೆಕ್ಟ್ ಮಾಡಿದೆ. ಆಗ ಸಿನಿಮಾ ಮಾಡಬೇಕು ಅಂತೇಳಿ ಸಿನಿಮಾ ಮಾಡಬೇಕಂತ ಉದ್ದೇಶ ಬಂದಿದೆ ಸರ್. ಯಾರ ಹತ್ರ ಸರ್ ನಾನು ಸೋಲಾಗಿ ಶಾರ್ಟ್ ಫಿಲ್ಮ್ ಸೆಲೆಕ್ಟ್ ಮಾಡಿದ್ದೀನಿ. ಹವಾ ಅಂತ ಒಂದು ಧೀಮಂತನು ಅಂತ ಹೌದು ಸರ್. ಹವಾ ಅನ್ನೋದು ಯೂಟ್ಯೂಬಲ್ಲಿ ಬಿಟ್ಟಿದ್ದೀರಿ, ಈಗ ಧೀಮಂತನು ಅನ್ನೋದು ರಿಲೀಸ್ ಮಾಡಬೇಕು ಸರ್. ಇದು ಶುರುವಾಗಿದ್ದು 2023 ಸರ್. 2023 ಆಯಿತು ಸರ್. ಇದು ಧೈರ್ಯಂ ಧರ್ಮಂ ದೇಶಂ ಅಂತ ಇಟ್ಟಿದ್ದೀವಿ ಸರ್. ಒಬ್ಬ ಸಾಮಾನ್ಯ ಪ್ರಜೆ ಧೈರ್ಯ ಮಾಡಬೇಕು, ಒಬ್ಬ ಅಧಿಕಾರಿಗಳು ಬಂದು ಮಾನವೀಯತೆ ಬೆಳಿಬೇಕು, ಧರ್ಮನ ಕಾಪಾಡಬೇಕು, ಒಬ್ಬ ದೇಶದಲ್ಲಿರೋ ಯೋಧ ಬಂದು ದೇಶ ಕಾಪಾಡಬೇಕು ಅನ್ನೋ ವಿಧಾನದಲ್ಲಿ ಇದು ತ್ರಿಬಲ್ ಡಿ ಅನ್ನೋದು ನನ್ನೊಂದು ಯೂನಿವರ್ಸಲ್ ಸಬ್ಜೆಕ್ಟ್ ಸರ್. ಇದು ಅಂದರೆ ಇದು 5 ಭಾಗ ಇದೆ, ಎಲ್ಲ ಬೌನ್ ಸ್ಕ್ರಿಪ್ಟ್ ಎಲ್ಲ ಆಗಿದೆ. ಬಟ್ ಇಲ್ಲಿ ನಾನು ತುಂಬ ಆರ್ಟಿಸ್ಟ್ ದೊಡ್ಡ ಮಟ್ಟದಾಗ ಬರಬೇಕಾಗಿರೋಂಥ ಸಿನಿಮಾ ಇದು. ತುಂಬ ಆರ್ಟಿಸ್ಟ್ಗಳು ಪ್ರಯತ್ನ ಮಾಡಿದೆ, ಪ್ರೊಡ್ಯೂಸರ್ಸ್ನ ಅಪ್ರೋಚ್ ಮಾಡಿದೆ, ಎಲ್ಲೂ ಆಗಲಿಲ್ಲ. ಆಮೇಲೆ ಮತ್ತೆ ಒಂದು ಬಜೆಟ್ ಹಾಕ್ಕೊಂಡೆ, ಆ ಬಜೆಟಲ್ಲೂ ಆಗಲಿಲ್ಲ ಸಿನಿಮಾ. ಮತ್ತು ಆಮೇಲೆ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಅವ್ರಿಗೆ ಕಾಲ್ ಮಾಡಿದೆ. ಅವರೇ ನಮ್ಮ 2 ಶಾರ್ಟ್ ಫಿಲಮ್ ಹೀರೋ, ಈಗ ನನ್ನ ಸಿನಿಮಾಗೂ ಅವರೇ ಹೀರೋ. 3ನೇ ಸರಿ ನಾವು ಒಂದಾಗ್ತಾಯಿದ್ದೀವಿ, ಮುಂದೇನೂ ಒಂದಾಗಿರ್ತೀರಿ. ಅವ್ರು ಕಾಲ್ ಮಾಡಿದಾಗ ಮಂಜು ನೀನು ಏನು ಬೇಕು ಮಾಡು, ನಿನ್ನಿಂದೆ ನಾನು ನಿಂತ್ಕೊತೀನಿ ಅಂತಂದರು. ಆಗ ಅವರು ಸಿನಿಮಾ ಬಂದಮೇಲೆ ಸರಿ ಧೈರ್ಯ ಮಾಡಿ ಮಹೇಶ್ ಅಣ್ಣವರು ಹೇಳಿದರು. ಹಾಗೆ ಅರುಣ್ ಅವರು ಎಂಟ್ರಿ ಆದಮೇಲೆ ಅಲ್ಲಿಂದ ಸಿನಿಮಾ ಟೇಕ್ ಆಫ್ ಆಯಿತು. ಮೇಡಮ್ ಅಂತೇಳಿ ಮೊದಲನೇ ಫಸ್ಟ್ ಒಂದು ಸಿನಿಮಾ ಮಾಡಿದೆ ಕನ್ನಡದಲ್ಲಿ. ಇದು ಸೆಕೆಂಡ್ ಸಿನಿಮಾ. ಆ್ಯಕ್ಚುಲಾಗಿ ಮಂಜು ಸರ್ 12 ಸಾರಿ ಸರ್ 12/5 ಹಂಗೆ ಬಂದೆ ಸರ್. ನಾನು ಮಂಜು ಜೊತೆ ಅಲ್ಲಿರೋದೆ. ಇನ್ನೂ ಒಂದು ಆ್ಯಕ್ಚುಲಾಗಿ ಹೇಳ್ಬೋದಾದ್ರು ಇಲ್ಲೋ ಗೊತ್ತಿಲ್ಲ. ಇವತ್ತು ನಮ್ಮ ಅಮ್ಮ ಅವ್ರ ಅಣ್ಣ ತಿರೋದು ನೆನ್ನೆ. ಅವ್ರನ್ನೂ ನೋಡಿಕೊಂಡು ಇಲ್ಲಿ ಬರಬೇಕಾಯ್ತು. ಇದು ಹೇಳ್ಬೋದೋ ಇಲ್ಲೋ ನನಗೆ ಈ ಜಾಗದಲ್ಲಿ ಗೊತ್ತಿಲ್ಲ. ಸೊ ಇದು ಇನ್ನೊಂದು ನನಗೆ ಫಸ್ಟ್ ಪ್ರೆಸ್ ಮೀಟು. ನಾನು ಏನು ಮಾತಾಡ್ಬೇಕಂತ ನನಗೆ ಐಡಿಯಾ ಇಲ್ಲ, ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ಏನಾದರೂ ತಪ್ಪಾಗಿ ಮಾತಾಡಿದರೆ ನನಗೆ ಕ್ಷಮಿಸಿ, ಏನಾದರೂ ತಪ್ಪಾಗಿ ಮಾತಾಡಿದ್ರು ಕ್ಷಮಿಸಿ. ಇನ್ನೊಂದು ಮಂಜು ಅವ್ರಿಗೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಒಂದು ಒಳ್ಳೆ ಒಂದು ಕ್ಯಾರೆಕ್ಟರ್ ಕೊಟ್ಟು ನಾನು ಕರೆದು ನನ್ನ ನಂಬಿ ಇಷ್ಟು ಮಾತ್ರ ಕೊಟ್ಟಿದ್ದಕ್ಕೆ ನನಗೆ ತುಂಬ ಥ್ಯಾಂಕ್ಸ್. ಈ ಚಿತ್ರದಲ್ಲಿ ಫಸ್ಟ್ ಅವ್ರು ಬಂದು ನನ್ನ ಹತ್ರ ಹೇಳ್ಬೇಕಾದ್ರೆ ತೋಟದಲ್ಲೇ ಬಂದರು. ನಾನು ತೋಟದಲ್ಲೇ ಇದ್ದೆ, ನಾನು ಒಂದು ರೈತ, ನಮ್ಮಪ್ಪ ರೈತಾನೆ. ತೋಟದಲ್ಲಿ ಇರ್ಬೇಕಾದ್ರೆ ಬಂದು ಮೀಟ್ ಮಾಡಿದ್ರು, ಈ ಥರ ಮಾಡೋಣ ಅಂತ ಮಾಡಿದ್ವಿ. ನೀವು ನೋಡಿದ್ದೀರಾ ಹಾಡುಗಳು ಇವೆಲ್ಲ, ನಿಮ್ಗೆ ಹೆಂಗೆ ಅನಿಸುತ್ತೋ ನೋಡಿ. ಎಲ್ಲರೂ ಕರ್ನಾಟಕ ಜನ ನಮ್ಮನ್ನು ಆಶೀರ್ವಾದ ಮಾಡಬೇಕು. ಮಂಜು ತುಂಬ ಕಷ್ಟಪಟ್ಟಿದ್ದಾರೆ. ಈಗ ನಾನು ಮಾಡೋಣ ಮಂಜು ಅಂತ ಹೇಳಿರ್ಬೋದು, ಬಟ್ ಫಿನಾನ್ಷಿಯಲಿ ಸಪೋರ್ಟ್ ಮಾಡೋದಕ್ಕೆ ನಾವು ದೊಡ್ಡ ಇದೇನಿಲ್ಲ. ಸೊ ಫೈನಾನ್ಸ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರ ಕಷ್ಟ ನೋಡಿ ತುಂಬಾ ಹಿಂಸೆ ಪಟ್ಟಿದ್ದೀವಿ ನಾವು ಸಪೋರ್ಟ್ ಮಾಡೋಕ್ಕೆ. ಸೊ ಹೇಳ್ಬಿಡೋದು ದೊಡ್ಡ ವಿಷಯ ಮಾಡ್ತೀವಿ ಅಂತ, ಬಟ್ ಅವ್ರು ತುಂಬ ಕಷ್ಟಪಟ್ಟು ಸ್ಟ್ರಗಲ್ ಆಗಿ ಬರ್ತಿದ್ದಾರೆ. ಸೊ ಅವ್ರ ಕಷ್ಟನ ಹೊರಗಡೆ ತರಬೇಕಾಗಿರೋದು ನೀವೇ ಅನ್ಕೊಳ್ತೀನಿ ಸರ್ ಫಸ್ಟು. ಸೊ ಅವ್ರಿಗೆ ಸಪೋರ್ಟ್ ಮಾಡಿ. ಅವರು ಟ್ಯಾಲೆಂಟ್ಸ್ ತುಂಬ ಇದೆ, ಅವ್ರಿಗೆ ನಿಮ್ಮಿಂದನೇ ಅವ್ರಿಗೆ ಮಂಜು ಅವ್ರಿಗೆ ತುಂಬ ಸಪೋರ್ಟ್ ಆಗಬೇಕಾಗಿದೆ. ಸೊ ನೋಡಿ, ನನ್ನ ಪಾತ್ರ ಆದರೆ ಸರ್, ನಾನೊಂದು ಹಳ್ಳಿಯಿಂದ ಫ್ಯಾಮಿಲಿ ಇಶ್ಯೂಸ್ ಆಗುತ್ತೆ. ಅದರಿಂದ ನಾನು ಸಿಟಿಗೆ ಬರ್ತೀನಿ. ಸಿಟಿಲಿ ಸ್ವಲ್ಪ ರಿವೆಂಜ್ ಇದು ಹೋಗುತ್ತೆ. ಸೊ ಅದನ್ನು ಸಿನಿಮಾದಲ್ಲಿ ಇದು ಮಾಡಿದೆ ಸರ್. ನಾನು ಡೈರೆಕ್ಟ್ರನ್ನ ಕೇಳಿದೆ, ನಾನು ಅದು ಹೇಳೋದಕ್ಕೆ ಆಗೋದಿಲ್ಲ. ಸೊ ಅದೆಲ್ಲ ಡೈರೆಕ್ಟರ್ ಹೇಳ್ತಾರೆ. ಏನಾದರೂ ಸಿನಿಮಾ ಬಗ್ಗೆ ಏನಾದರೂ ಇದ್ದರೆ ಡೈರೆಕ್ಟ್ರನ್ನ ಕೇಳಿ ಪ್ಲೀಸ್.
ಏನು ತಪ್ಪು ತಿಳ್ಕೊಬೇಡಿ. ಇನ್ನೊಂದು ಸರ್, ನಾನು ಸಿನಿಮಾ ಅನ್ನೋದು ಕಂಟಿನ್ಯೂಸ್ ಸಿನಿಮಾ ಮಾಡಬೇಕನ್ನೋ ಆಸೆ, ಬಟ್ ತುಂಬ ಬೇರೆ ಬೇರೆ ಇದಿದೆ. ನಾವು ಒಂದು ತುಂಬ ಬಡವರೇ, ಪೂರ್ಸ್. ಏನು ಮಂಜು ಮಾಡೋಣ ಬಾ ಸಿನಿಮಾ ಅಂತ ಕರೆದಿದ್ದೀವಿ ಹೊರತು ನಾನೇ ದುಡ್ಡಿರೋನಲ್ಲ. ನಾವು ಪೂರ್ಸೆ, ನಮ್ಮಪ್ಪ ರೈತಾನೆ, ಅಂದರೆ ದೊಡ್ಡ ಮಟ್ಟಕ್ಕೆ ರೈತ ಏನಿಲ್ಲ, ಚಿಕ್ಕ ರೈತಾನೆ. ನಾವು ಮಂಜು ಹತ್ರಗೆ ಮಾರ್ಕೆಟ್ಗೆ ಒಂದು ಮೆಟೀರಿಯಲ್ಸ್ ಹಾಕುವಂಥವ್ರೆ ಮಂಜು ಮಾರ್ಕೆಟ್ಗೆ. ಸೊ ಏನೋ ಮಂಜು ಒಂದು ಫ್ರೆಂಡ್ಶಿಪ್ಪಿಂದ ನನಗೆ ಈ ಚಾನ್ಸ್ ಕೊಟ್ಟಿದ್ದಾನೆ ಅಷ್ಟೇ. ಮಂಜು ನನ್ನಿಂದ ಏನೋ ಎಕ್ಸ್ಪೆಕ್ಟ್ ಮಾಡಿ ಈ ಚಾನ್ಸ್ ಕೊಟ್ಟಿಲ್ಲ. ಶಾರ್ಟ್ ಫಿಲ್ಮ್ಸ್ ಮಾಡೋಣ ಅಂದ ಮಾಡಿದ್ವಿ. ಮಂಜುಗೆ ಏನು ಇಷ್ಟ ಆಯಿತು ಅಂತ ನನಗೆ ಗೊತ್ತಿಲ್ಲ, ಈ ಸಿನಿಮಾ ಮಾಡಿದ್ದೀವಿ. ಸೊ ಇನ್ನು ಮುಂದೆ ಆಶೀರ್ವಾದ ಮಾಡಬೇಕಾಗಿರೋದು ಕರ್ನಾಟಕ ಜನತೆ ಮತ್ತು ನೀವು ಸರ್, ಮೀಡಿಯಾದವ್ರ ಸಪೋರ್ಟ್ ಇಲ್ಲದೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಸೊ ನೋಡಿ, ಆದಷ್ಟು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್.